ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್, ಆದ್ರೆ ಮಂಗಳೂರಿನಲ್ಲಿ ಜೈಕಾರ ಪಾಲಿಟಿಕ್ಸ್. ಡಿಕೆ ಅಂತ ಕೂಗಿ ಸಿಎಂ ಪಟ್ಟಕ್ಕೆ ಡಿಕೆ ಬೆಂಬಲಿಗರಿಂದ ಬೇಡಿಕೆ. ಇದೆಲ್ಲವೂ ಕೂಡ ಕೆಸಿ ವೇಣುಗೋಪಾಲ್ ಅವರ ಎದುರುಗಡೆ ಆದಂತಹ ಘಟನೆ. ಘೋಷಣೆ ಕೂಗಿದ್ರು ಡಿಕೆ ಬಣದ ಸದಸ್ಯರು. ಡಿಕೆ ಬಣಕ್ಕೆ ತಿರುಗೇಟ್ ಕೊಡ್ತು ಸಿಎಂ ಸಿದ್ದರಾಮಯ್ಯ ಬಣ. ಸಿದ್ದು ಪೂರ್ಣಾವಧಿ ಸಿಎಂ ಸಿದ್ದು ಅಂತ ಬೆಂಬಲಿಗರು ಜೈಕಾರ ಹಾಕಿದ್ದಾರೆ. ಈ ರೀತಿ ನಿನ್ನೆವರೆಗೂ ಕೂಡ ವಿ ಆರ್ ಬ್ರದರ್ಸ್, ಒಗ್ಗಟ್ಟಾಗಿದ್ದೀವಿ ಎನ್ನುವಂತ ಸಂದೇಶ ಸಾರ್ತಾ ಇದ್ರು ಸಿಎಂ ಡಿಸಿಎಂ. ಆದ್ರೆ ಮಂಗಳೂರಿನಲ್ಲಿ ಆದಂತಹ ಘಟನೆ ನೋಡ್ತಾ ಹೋದ್ರೆ ಹಾಗನ್ನಿಸ್ತಾ ಇಲ್ಲ. ಜನಾರ್ದನ ಪೂಜಾರಿ ಆಶೀರ್ವಾದ ಪಡೆದ್ರು ಸಿಎಂ. ವೇದಿಕೆ ಮೇಲೆನೆ ಸಿಎಂಗೆ ಪೂಜಾರಿ ಆಶೀರ್ವಾದ ಮಾಡಿದ್ದಾರೆ. ಜನಾರ್ದನ ಪೂಜಾರಿ ಅವರ ಆಶೀರ್ವಾದವನ್ನ ಸಿಎಂ ಸಿದ್ದರಾಮಯ್ಯ ಪಡ್ಕೊಂಡಂತಹ ಘಟನೆ ನಡೀತು. ಈಗಾಗಲೇ ಪೃಥ್ವಿ ವಿವರಿಸ್ತಾ ಇದ್ರು, ಒಂದ್ ರೀತಿ ಕಾಂಗ್ರೆಸ್ನ ಕಾರ್ಯಕ್ರಮದ ರೀತಿಯಲ್ಲಿ ಭಾಸ ಆಗ್ತಾ ಇತ್ತು ಅಂತ. ಎಸ್, ನಾವು ಗಮನಿಸ್ತಾ ಇದೀವಿ. ಅವರನ್ನ ಕೈ ಹಿಡಿದು ಕರೆದುಕೊಂಡು ಬಂದ್ರು, ಅವರ ಆಶೀರ್ವಾದವನ್ನ ಪಡ್ಕೊಂಡ್ರು ಸಿಎಂ ಸಿದ್ದರಾಮಯ್ಯ. ಒಂದೇ ವೇದಿಕೆಯಲ್ಲಿ ಈಗ ಭಾಗಿಯಾಗಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರು ಕೂಡ ಇದ್ದಾರೆ. ಈ ಕಾರ್ಯಕ್ರಮದ ಸಂದರ್ಭದಲ್ಲೇ ಆಶೀರ್ವಾದವನ್ನ ನೀಡಿದ್ರು. ಜನಾರ್ದನ್ ಪೂಜಾರಿ ಅವರ ಆಶೀರ್ವಾದವನ್ನ ಸಿಎಂ ಸಿದ್ದರಾಮಯ್ಯ ಪಡ್ಕೊಂಡಿದ್ದಾರೆ. ಹಿರಿಯ ನಾಯಕರು ಅವರ ಆಶೀರ್ವಾದವನ್ನ ಸಿಎಂ ಪಡ್ಕೊಂಡಿರುವಂಥದ್ದು. ಅವರನ್ನ ಕೈ ಹಿಡಿದು ಕರ್ಕೊಂಡು ಬಂದ್ರು. ವೇದಿಕೆ ಮೇಲೆ ಸಿಎಂಗೆ ಆಶೀರ್ವದಿಸಿದ್ರು. ನಿನ್ನೆವರೆಗೂ ಬೆಂಗಳೂರಿನಲ್ಲಾದಂತಹ ಒಗ್ಗಟ್ಟಿನ ಮಂತ್ರ ಈಗ ಮಂಗಳೂರಿನಲ್ಲಾಗ್ತಾ ಇರುವಂತಹ ಮತ್ತದೇ ಬಣ ರಾಜಕೀಯ ಕುತೂಹಲ ಮೂಡಿಸ್ತಾ ಇದೆ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಪಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.